KDP ಮೀಟಿಂಗು ಚನ್ನಪಟ್ಟಣ ಬೈ ಎಲೆಕ್ಷನ್ ಮುಂಚೆ ಮಾಡಿದ್ದು 3 ತಿಂಗಳಿಗೊಂದ್ಸಲಿ ಮಾಡಬೇಕಲ್ಲ. ಅದರಿಂದ ಇವತ್ತು ಮೀಟಿಂಗ್ ಇದೆ. ಈಗಾಗಲೇ ಬಾಲಣ್ಣವ್ರು ಬಂದಿದ್ದಾರೆ, ಇನ್ನೂ ಉಳಿದ ಶಾಸಕರೆಲ್ಲ ಬರ್ತಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯ ಪುಟ್ಟದಾಸ್ ಅವರು ಕೂಡ ಬಂದಿದ್ದಾರೆ. ಸರಿ, ಜಲಜೀವನ್ ಮಿಷನ್ ಯೋಜನೆ ಸಾಕಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತದೆ. ಆ ಸಂಬಂಧಪಟ್ಟಂತೆ ಅಧಿಕಾರಿಗಳೇ ನೋಡಿದೆ ನಾನು ಮಾಧ್ಯಮಗಳಲ್ಲಿ. ನಮ್ಮ ಜಿಲ್ಲೆ ಅಂತಲ್ಲ, ಜನರಲ್ಲಾಗಿ ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲ ಕಾಂಕ್ರೀಟ್ಗಳನ್ನ ರೋಡ್ಗಳನ್ನೆಲ್ಲ ಕೂಡ ಅಗೆದಾಕಿದ್ದಾರೆ. ಮತ್ತು ಸ್ವಲ್ಪ ಕಳಪೆ ಕಾಮಗಾರಿ, ಆ ಪೈಪ್ಲೈನು ಸರಿ ಇಲ್ಲ, ಆ ಪ್ಲಾಸ್ಟಿಕ್ ಪೈಪ್ ಇದೆಯಲ್ಲ ಅದು ಕೂಡ. ಮತ್ತು ಇದ್ರ ಬಗ್ಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಈಗ ನಾನು ಮಾತಾಡ್ತೀನಿ. ಫಸ್ಟ್ ಇದೇ ಸಬ್ಜೆಕ್ಟ್ ತಗೊಳ್ತೀವಿ. ಸರ್, ಈಗ ಕಾಡಾನೆ ಅವಳಿ ಅರಣ್ಯ ಸಚಿವರು ಬಂದು ಮೀಟಿಂಗ್ ಮಾಡಿದ್ರು, ಅಷ್ಟಾದರೂ ಕೂಡ ಅಲ್ಲಲ್ಲಿ ಮತ್ತೆ ಹೆಚ್ಚಾಗ್ತಾರೆ. ಏನಾಗಿದೆ, ನಮ್ಮದು ಈ ಐಲ್ಯಾಂಡ್ಸ್ ಥರ ಕೆಲವು ಪ್ರದೇಶಗಳಿದೆ. ಈಗಾಗಲೇ ನಮ್ಮ DK ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಕೆಲವು ಫೆನ್ಸಿಂಗ್ ಹಾಕೋದು ಪ್ರಾರಂಭ ಮಾಡಿದ್ದಾರೆ. ಆದರೆ ಇನ್ನೂ ಬೇಕು, ಬ್ಯಾರಿಕೇಡಿಂಗು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಆಗಬೇಕು. ಇನ್ನು ಕೆಲವು ಮಧ್ಯದಲ್ಲಿ ಏನಾಗಿದೆ, ಈ ಫಾರೆಸ್ಟ್ ಏರಿಯಾ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಒಂದು ಲೈನಲ್ಲಿ ಇದ್ದುಬಿಟ್ಟಿದ್ರೆ ಸರೋಗಿರೋದು. ಅದಕ್ಕೂ ಕೂಡ ಹಾಕಬೇಕಾಗುತ್ತೆ, ಬ್ಯಾರಿಕೇಡಿಂಗ್ ಹಾಕಲೇಬೇಕಾಗುತ್ತೆ. ಇಲ್ಲಾಂದರೆ ಸಹಜವಾಗಿ ರೈತರಿಗೆ ತೊಂದರೆ ಆಗುತ್ತೆ. ಮತ್ತು ಅದಕ್ಕೆ ಮೇವು ಸಿಗೋದಿಲ್ಲ, ಅದಕ್ಕಿಲ್ಲಿ ಬರುತ್ತೆ. ಫಾರೆಸ್ಟ್ ಇಲಾಖೆಯವರು ಆನೆಗಳಿಗೆ ಅಥವಾ ಇತರೆ ಪ್ರಾಣಿಗಳಿಗೆ ಮೇವು ಸಿಗೋ ಹಾಗೆ ಫಾರೆಸ್ಟ್ ಒಳಗಡೆ ಮಾಡಿಬಿಟ್ರೆ ಅವು ಕೂಡ ಆಚೆ ಬರೋದಿಲ್ಲ. ಸರ್, 300 ಕೋಟಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಕಂಪ್ಲೀಟಾಗಿ ಬ್ಯಾರಿಕೇಡಿಂಗ್ ಸರ್ಕಾರ ಮಟ್ಟದಲ್ಲಿ ಅದು ಆಗುತ್ತದೆ? ಅದು ಇಲ್ಲ, ಅದು ಫಾರೆಸ್ಟ್ ಮಿನಿಸ್ಟರ್ ಇದ್ದಾರಲ್ಲ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸರಿ, ಆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತೇಳಿ ಒಂದಷ್ಟು ಸಾಕಷ್ಟು ಚರ್ಚೆಗಳಾಗ್ತವೆ. ಈಗ ಕೂಡ ಹೇಳ್ತಾ ಇದ್ರು ಸರ್, ಮುಂದಿನ ಅಧಿಕಾರ ಚುಕ್ಕಾಣಿ DK ಶಿವಕುಮಾರ್ ಹಿಡಿತಾರೆ ಅಂತೇಳಿ. ಯಾವಾಗ ಆಗ್ತಾರೆ ಅಂತ ಹೇಳಿಲ್ಲ ಅವರು. ಕರೆಕ್ಟಾಗಿ ಹೇಳೋದು ಸರ್. ಮುಂದಿನ ಅಧಿಕಾರ ಅಂದರೆ 2028ಕ್ಕೆ ಇರ್ಬೋದು ಅಲ್ವಾ? ಅಂದರೆ ಈ ಅವಧಿಯಲ್ಲಿ ಆಗಲ್ವಾ ಅಂತಾರೆ ಸರ್. ಈಗ ಹೈಕಮಾಂಡ್ ನಮ್ಗೇನು ಹೇಳಿದ್ದಾರೆ, ಖರ್ಗೆ ಅವ್ರು ಏನು ಹೇಳಿದ್ದಾರೆ, ಯಾರು ಈ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ನಾನು ಮಾತಾಡಬಾರ್ದು. ಅಲ್ಲ, ಪಕ್ಷದ ಆಂತರಿಕ ಇದ್ರಲ್ಲಿ ಚರ್ಚೆ ಆಗ್ತಿದೆ. ಆಂತರಿಕ ಏನಿದ್ರೆ ನಾವು ಸೀಕ್ರೆಟಾಗಿ ಮಾತಾಡ್ಕೊಳ್ತೀವಿ. KDP ಮೀಟಿಂಗು ಚನ್ನಪಟ್ಟಣ ಬೈ ಎಲೆಕ್ಷನ್ ಮುಂಚೆ ಮಾಡಿದ್ದು 3 ತಿಂಗಳಿಗೊಂದ್ಸಲಿ ಮಾಡಬೇಕಲ್ಲ. ಅದರಿಂದ ಇವತ್ತು ಮೀಟಿಂಗ್ ಇದೆ. ಈಗಾಗಲೇ ಬಾಲಣ್ಣವ್ರು ಬಂದಿದ್ದಾರೆ, ಇನ್ನೂ ಉಳಿದ ಶಾಸಕರೆಲ್ಲ ಬರ್ತಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯ ಪುಟ್ಟದಾಸ್ ಅವರು ಕೂಡ ಬಂದಿದ್ದಾರೆ. ಸರಿ, ಜಲಜೀವನ್ ಮಿಷನ್ ಯೋಜನೆ ಸಾಕಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತದೆ. ಆ ಸಂಬಂಧಪಟ್ಟಂತೆ ಅಧಿಕಾರಿಗಳೇ ನೋಡಿದೆ ನಾನು ಮಾಧ್ಯಮಗಳಲ್ಲಿ. ನಮ್ಮ ಜಿಲ್ಲೆ ಅಂತಲ್ಲ, ಜನರಲ್ಲಾಗಿ ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲ ಕಾಂಕ್ರೀಟ್ಗಳನ್ನ ರೋಡ್ಗಳನ್ನೆಲ್ಲ ಕೂಡ ಅಗೆದಾಕಿದ್ದಾರೆ. ಮತ್ತು ಸ್ವಲ್ಪ ಕಳಪೆ ಕಾಮಗಾರಿ, ಆ ಪೈಪ್ಲೈನು ಸರಿ ಇಲ್ಲ, ಆ ಪ್ಲಾಸ್ಟಿಕ್ ಪೈಪ್ ಇದೆಯಲ್ಲ ಅದು ಕೂಡ. ಮತ್ತು ಇದ್ರ ಬಗ್ಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಈಗ ನಾನು ಮಾತಾಡ್ತೀನಿ. ಫಸ್ಟ್ ಇದೇ ಸಬ್ಜೆಕ್ಟ್ ತಗೊಳ್ತೀವಿ. ಸರ್, ಈಗ ಕಾಡಾನೆ ಅವಳಿ ಅರಣ್ಯ ಸಚಿವರು ಬಂದು ಮೀಟಿಂಗ್ ಮಾಡಿದ್ರು, ಅಷ್ಟಾದರೂ ಕೂಡ ಅಲ್ಲಲ್ಲಿ ಮತ್ತೆ ಹೆಚ್ಚಾಗ್ತಾರೆ. ಏನಾಗಿದೆ, ನಮ್ಮದು ಈ ಐಲ್ಯಾಂಡ್ಸ್ ಥರ ಕೆಲವು ಪ್ರದೇಶಗಳಿದೆ. ಈಗಾಗಲೇ ನಮ್ಮ DK ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಕೆಲವು ಫೆನ್ಸಿಂಗ್ ಹಾಕೋದು ಪ್ರಾರಂಭ ಮಾಡಿದ್ದಾರೆ. ಆದರೆ ಇನ್ನೂ ಬೇಕು, ಬ್ಯಾರಿಕೇಡಿಂಗು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಆಗಬೇಕು. ಇನ್ನು ಕೆಲವು ಮಧ್ಯದಲ್ಲಿ ಏನಾಗಿದೆ, ಈ ಫಾರೆಸ್ಟ್ ಏರಿಯಾ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಒಂದು ಲೈನಲ್ಲಿ ಇದ್ದುಬಿಟ್ಟಿದ್ರೆ ಸರೋಗಿರೋದು. ಅದಕ್ಕೂ ಕೂಡ ಹಾಕಬೇಕಾಗುತ್ತೆ, ಬ್ಯಾರಿಕೇಡಿಂಗ್ ಹಾಕಲೇಬೇಕಾಗುತ್ತೆ. ಇಲ್ಲಾಂದರೆ ಸಹಜವಾಗಿ ರೈತರಿಗೆ ತೊಂದರೆ ಆಗುತ್ತೆ. ಮತ್ತು ಅದಕ್ಕೆ ಮೇವು ಸಿಗೋದಿಲ್ಲ, ಅದಕ್ಕಿಲ್ಲಿ ಬರುತ್ತೆ. ಫಾರೆಸ್ಟ್ ಇಲಾಖೆಯವರು ಆನೆಗಳಿಗೆ ಅಥವಾ ಇತರೆ ಪ್ರಾಣಿಗಳಿಗೆ ಮೇವು ಸಿಗೋ ಹಾಗೆ ಫಾರೆಸ್ಟ್ ಒಳಗಡೆ ಮಾಡಿಬಿಟ್ರೆ ಅವು ಕೂಡ ಆಚೆ ಬರೋದಿಲ್ಲ. ಸರ್, 300 ಕೋಟಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಕಂಪ್ಲೀಟಾಗಿ ಬ್ಯಾರಿಕೇಡಿಂಗ್ ಸರ್ಕಾರ ಮಟ್ಟದಲ್ಲಿ ಅದು ಆಗುತ್ತದೆ? ಅದು ಇಲ್ಲ, ಅದು ಫಾರೆಸ್ಟ್ ಮಿನಿಸ್ಟರ್ ಇದ್ದಾರಲ್ಲ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸರಿ, ಆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತೇಳಿ ಒಂದಷ್ಟು ಸಾಕಷ್ಟು ಚರ್ಚೆಗಳಾಗ್ತವೆ. ಈಗ ಕೂಡ ಹೇಳ್ತಾ ಇದ್ರು ಸರ್, ಮುಂದಿನ ಅಧಿಕಾರ ಚುಕ್ಕಾಣಿ DK ಶಿವಕುಮಾರ್ ಹಿಡಿತಾರೆ ಅಂತೇಳಿ. ಯಾವಾಗ ಆಗ್ತಾರೆ ಅಂತ ಹೇಳಿಲ್ಲ ಅವರು. ಕರೆಕ್ಟಾಗಿ ಹೇಳೋದು ಸರ್. ಮುಂದಿನ ಅಧಿಕಾರ ಅಂದರೆ 2028ಕ್ಕೆ ಇರ್ಬೋದು ಅಲ್ವಾ? ಅಂದರೆ ಈ ಅವಧಿಯಲ್ಲಿ ಆಗಲ್ವಾ ಅಂತಾರೆ ಸರ್.
ಈಗ ಹೈಕಮಾಂಡ್ ನಮ್ಗೇನು ಹೇಳಿದ್ದಾರೆ, ಖರ್ಗೆ ಅವ್ರು ಏನು ಹೇಳಿದ್ದಾರೆ, ಯಾರು ಈ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ನಾನು ಮಾತಾಡಬಾರ್ದು. ಅಲ್ಲ ಪಕ್ಷದ ಆಂತರಿಕ ಇದ್ರಲ್ಲಿ ಚರ್ಚೆ ಆಗ್ತಿದೆ. ಆಂತರಿಕ ಏನಿದ್ರೆ ನಾವು ಸೀಕ್ರೆಟಾಗಿ ಮಾತಾಡ್ಕೊಳ್ತೀವಿ. KDP ಮೀಟಿಂಗು ಚನ್ನಪಟ್ಟಣ ಬೈ ಎಲೆಕ್ಷನ್ ಮುಂಚೆ ಮಾಡಿದ್ದಿದ್ದು, 3 ತಿಂಗಳಿಗೊಂದ್ಸಲಿ ಮಾಡಬೇಕಲ್ಲ. ಅದರಿಂದ ಇವತ್ತು ಮೀಟಿಂಗ್ ಇದೆ. ಈಗಾಗಲೇ ಬಾಲಣ್ಣವ್ರು ಬಂದಿದ್ದಾರೆ, ಇನ್ನೂ ಉಳಿದ ಶಾಸಕರೆಲ್ಲ ಬರ್ತಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟದಾಸ್ ಅವರು ಕೂಡ ಬಂದಿದ್ದಾರೆ. ಸರಿ, ಜಲಜೀವನ್ ಮಿಷನ್ ಯೋಜನೆ ಸಾಕಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತದೆ. ಆ ಸಂಬಂಧಪಟ್ಟಂತೆ ಅಧಿಕಾರಿಗಳೇ ನೋಡಿದೆ ನಾನು ಮಾಧ್ಯಮಗಳಲ್ಲಿ. ನಮ್ಮ ಜಿಲ್ಲೆ ಅಂತಲ್ಲ, ಜನರಲ್ಲಾಗಿ ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲ ಕಾಂಕ್ರೀಟೆಡ್ ರೋಡ್ಗಳನ್ನೆಲ್ಲ ಕೂಡ ಅಗೆದಾಕಿದ್ದಾರೆ. ಮತ್ತು ಸ್ವಲ್ಪ ಕಳಪೆ ಕಾಮಗಾರಿ, ಆ ಪೈಪ್ ಲೈನು ಸರಿ ಇಲ್ಲ, ಆ ಪ್ಲಾಸ್ಟಿಕ್ ಪೈಪ್ ಇದೆಯಲ್ಲ ಅದು ಕೂಡ. ಮತ್ತು ಇದ್ರ ಬಗ್ಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಈಗ ನಾನು ಮಾತಾಡ್ತೀನಿ. ಫಸ್ಟ್ ಇದೇ ಸಬ್ಜೆಕ್ಟ್ ತಗೊಳ್ತೀವಿ. ಸರ್, ಈಗ ಕಾಡಾನೆ ಅವಳಿ ಅರಣ್ಯ ಸಚಿವರು ಬಂದು ಮೀಟಿಂಗ್ ಮಾಡಿದ್ರು, ಆದರೂ ಕೂಡ ಅಲ್ಲಲ್ಲಿ ಮತ್ತೆ ಹೆಚ್ಚಾಗ್ತಾರೆ. ಏನಾಗಿದೆ, ನಮ್ಮದು ಈ ಐಲ್ಯಾಂಡ್ಸ್ ಥರ ಕೆಲವು ಪ್ರದೇಶಗಳಿದೆ. ಈಗಾಗಲೇ ನಮ್ಮ DK ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಕೆಲವು ಫೆನ್ಸಿಂಗ್ ಹಾಕೋದು ಪ್ರಾರಂಭ ಮಾಡಿದ್ದಾರೆ. ಆದರೆ ಇನ್ನೂ ಬೇಕು. ಬ್ಯಾರಿಕೇಡಿಂಗು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಆಗಬೇಕು. ಇನ್ನು ಕೆಲವು ಮಧ್ಯದಲ್ಲಿ ಏನಾಗಿದೆ, ಈ ಫಾರೆಸ್ಟ್ ಏರಿಯಾ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಒಂದು ಲೈನಲ್ಲಿ ಇದ್ದುಬಿಟ್ಟಿದ್ರೆ ಸರೋಗಿರೋದು. ಅದಕ್ಕೂ ಕೂಡ ಹಾಕಬೇಕಾಗುತ್ತೆ, ಬ್ಯಾರಿಕೇಡಿಂಗ್ ಹಾಕಲೇಬೇಕಾಗುತ್ತೆ. ಇಲ್ಲಾಂದರೆ ಸಹಜವಾಗಿ ರೈತರಿಗೆ ತೊಂದರೆ ಆಗುತ್ತೆ. ಮತ್ತು ಅದಕ್ಕೆ ಮೇವು ಸಿಗೋದಿಲ್ಲ, ಅದಕ್ಕಿಲ್ಲಿ ಬರುತ್ತೆ. ಫಾರೆಸ್ಟ್ ಇಲಾಖೆಯವರು ಆನೆಗಳಿಗೆ ಅಥವಾ ಇತರೆ ಪ್ರಾಣಿಗಳಿಗೆ ಮೇವು ಸಿಗೋ ಹಾಗೆ ಫಾರೆಸ್ಟ್ ಒಳಗಡೆ ಮಾಡಿಬಿಟ್ರೆ ಅವು ಕೂಡ ಆಚೆ ಬರೋದಿಲ್ಲ. ಸರ್, 300 ಕೋಟಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಕಂಪ್ಲೀಟಾಗಿ ಬ್ಯಾರಿಕೇಡಿಂಗ್ ಸರ್ಕಾರ ಮಟ್ಟದಲ್ಲಿ ಅದು ಆಗುತ್ತದೆ? ಅದು ಇಲ್ಲ, ಅದು ಫಾರೆಸ್ಟ್ ಮಿನಿಸ್ಟರ್ ಇದ್ದಾರಲ್ಲ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸರಿ, ಆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತೇಳಿ ಒಂದಷ್ಟು ಸಾಕಷ್ಟು ಚರ್ಚೆಗಳಾಗ್ತದೆ. ಈಗ ಕೂಡ ಹೇಳ್ತಾ ಇದ್ರು ಸರ್, ಮುಂದಿನ ಅಧಿಕಾರ ಚುಕ್ಕಾಣಿ DK ಶಿವಕುಮಾರ್ ಹಿಡಿತಾರೆ ಅಂತೇಳಿ. ಯಾವಾಗ ಆಗ್ತಾರೆ ಅಂತ ಹೇಳಿಲ್ಲ ಅವರು. ಕರೆಕ್ಟಾಗಿ ಹೇಳೋದು ಸರ್. ಮುಂದಿನ ಅಧಿಕಾರ ಅಂದರೆ ಇನ್ನೊಂದ್ಸಲ 2028ಕ್ಕೆ ಇರ್ಬೋದು ಅಲ್ವಾ? ಅಂದರೆ ಈ ಅವಧಿಯಲ್ಲಿ ಆಗಲ್ವಾ ಅಂತಾರೆ ಸರ್. ಈಗ ಹೈಕಮಾಂಡ್ ನಮ್ಗೇನು ಹೇಳಿದ್ದಾರೆ, ಖರ್ಗೆ ಅವ್ರು ಏನು ಹೇಳಿದ್ದಾರೆ, ಯಾರು ಈ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ನಾನು ಮಾತಾಡಬಾರ್ದು. ಅಲ್ಲ ಪಕ್ಷದ ಆಂತರಿಕ ಇದ್ರಲ್ಲಿ ಚರ್ಚೆ ಆಗ್ತಿದೆ. ಆಂತರಿಕ ಏನಿದ್ರೆ ನಾವು ಸೀಕ್ರೆಟಾಗಿ ಮಾತಾಡ್ಕೊಳ್ತೀವಿ. KDP ಮೀಟಿಂಗು ಚನ್ನಪಟ್ಟಣ ಬೈ ಎಲೆಕ್ಷನ್ ಮುಂಚೆ ಮಾಡಿದ್ದಿದ್ದು, 3 ತಿಂಗಳಿಗೊಂದ್ಸಲಿ ಮಾಡಬೇಕಲ್ಲ. ಅದರಿಂದ ಇವತ್ತು ಮೀಟಿಂಗ್ ಇದೆ. ಈಗಾಗಲೇ ಬಾಲಣ್ಣವ್ರು ಬಂದಿದ್ದಾರೆ, ಇನ್ನೂ ಉಳಿದ ಶಾಸಕರೆಲ್ಲ ಬರ್ತಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟದಾಸ್ ಅವರು ಕೂಡ ಬಂದಿದ್ದಾರೆ. ಸರಿ, ಜಲಜೀವನ್ ಮಿಷನ್ ಯೋಜನೆ ಸಾಕಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತದೆ. ಆ ಸಂಬಂಧಪಟ್ಟಂತೆ ಅಧಿಕಾರಿಗಳೇ ನೋಡಿದೆ ನಾನು ಮಾಧ್ಯಮಗಳಲ್ಲಿ. ನಮ್ಮ ಜಿಲ್ಲೆ ಅಂತಲ್ಲ, ಜನರಲ್ಲಾಗಿ ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲ ಕಾಂಕ್ರೀಟೆಡ್ ರೋಡ್ಗಳನ್ನೆಲ್ಲ ಕೂಡ ಅಗೆದಾಕಿದ್ದಾರೆ. ಮತ್ತು ಸ್ವಲ್ಪ ಕಳಪೆ ಕಾಮಗಾರಿ, ಆ ಪೈಪ್ ಲೈನು ಸರಿ ಇಲ್ಲ, ಆ ಪ್ಲಾಸ್ಟಿಕ್ ಪೈಪ್ ಇದೆಯಲ್ಲ ಅದು ಕೂಡ. ಮತ್ತು ಇದ್ರ ಬಗ್ಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಈಗ ನಾನು ಮಾತಾಡ್ತೀನಿ. ಫಸ್ಟ್ ಇದೇ ಸಬ್ಜೆಕ್ಟ್ ತಗೊಳ್ತೀವಿ. ಸರ್, ಈಗ ಕಾಡಾನೆ ಅವಳಿ ಅರಣ್ಯ ಸಚಿವರು ಬಂದು ಮೀಟಿಂಗ್ ಮಾಡಿದ್ರು, ಆದರೂ ಕೂಡ ಅಲ್ಲಲ್ಲಿ ಮತ್ತೆ ಹೆಚ್ಚಾಗ್ತಾರೆ. ಏನಾಗಿದೆ, ನಮ್ಮದು ಈ ಐಲ್ಯಾಂಡ್ಸ್ ಥರ ಕೆಲವು ಪ್ರದೇಶಗಳಿದೆ. ಈಗಾಗಲೇ ನಮ್ಮ DK ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಕೆಲವು ಫೆನ್ಸಿಂಗ್ ಹಾಕೋದು ಪ್ರಾರಂಭ ಮಾಡಿದ್ದಾರೆ. ಆದರೆ ಇನ್ನೂ ಬೇಕು. ಬ್ಯಾರಿಕೇಡಿಂಗು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಆಗಬೇಕು. ಇನ್ನು ಕೆಲವು ಮಧ್ಯದಲ್ಲಿ ಏನಾಗಿದೆ, ಈ ಫಾರೆಸ್ಟ್ ಏರಿಯಾ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಒಂದು ಲೈನಲ್ಲಿ ಇದ್ದುಬಿಟ್ಟಿದ್ರೆ ಸರೋಗಿರೋದು. ಅದಕ್ಕೂ ಕೂಡ ಹಾಕಬೇಕಾಗುತ್ತೆ, ಬ್ಯಾರಿಕೇಡಿಂಗ್ ಹಾಕಲೇಬೇಕಾಗುತ್ತೆ. ಇಲ್ಲಾಂದರೆ ಸಹಜವಾಗಿ ರೈತರಿಗೆ ತೊಂದರೆ ಆಗುತ್ತೆ. ಮತ್ತು ಅದಕ್ಕೆ ಮೇವು ಸಿಗೋದಿಲ್ಲ, ಅದಕ್ಕಿಲ್ಲಿ ಬರುತ್ತೆ. ಫಾರೆಸ್ಟ್ ಇಲಾಖೆಯವರು ಆನೆಗಳಿಗೆ ಅಥವಾ ಇತರೆ ಪ್ರಾಣಿಗಳಿಗೆ ಮೇವು ಸಿಗೋ ಹಾಗೆ ಫಾರೆಸ್ಟ್ ಒಳಗಡೆ ಮಾಡಿಬಿಟ್ರೆ ಅವು ಕೂಡ ಆಚೆ ಬರೋದಿಲ್ಲ. ಸರ್, 300 ಕೋಟಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಕಂಪ್ಲೀಟಾಗಿ ಬ್ಯಾರಿಕೇಡಿಂಗ್ ಸರ್ಕಾರ ಮಟ್ಟದಲ್ಲಿ ಅದು ಆಗುತ್ತದೆ? ಅದು ಇಲ್ಲ, ಅದು ಫಾರೆಸ್ಟ್ ಮಿನಿಸ್ಟರ್ ಇದ್ದಾರಲ್ಲ ಅವರು
ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸರಿ, ಆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತೇಳಿ ಒಂದಷ್ಟು ಸಾಕಷ್ಟು ಚರ್ಚೆಗಳಾಗ್ತದೆ. ಮೊನ್ನೆ ಬಾಲಕೃಷ್ಣ ಕೂಡ ಹೇಳ್ತಾ ಇದ್ರು ಸರ್, ಮುಂದಿನ ಮುಂದಿನ ಅಧಿಕಾರ ಚುಕ್ಕಾಣಿ ಡಿ ಕೆ ಶಿವಕುಮಾರ್ ಹಿಡಿತಾರೆ ಅಂತೇಳಿ. ಯಾವಾಗ ಆಗ್ತಾರೆ ಅಂತ ಹೇಳಿಲ್ಲ ಅವರು. ಕರೆಕ್ಟಾಗಿ ಹೇಳೋದು ಸರ್. ಮುಂದಿನ ಅಧಿಕಾರ ಅಂದರೆ ಇನ್ನೊಂದ್ಸರಿ 2028ಕ್ಕೆ ಇರ್ಬೋದು ಅಲ್ವಾ? ಅಂದರೆ ಈ ಅವಧಿಯಲ್ಲಿ ಆಗಲ್ವಾ ಅಂತಾರೆ ಸರ್? ಈಗ ಹೈಕಮಾಂಡ್ ನಮ್ಗೇನು ಹೇಳಿದ್ದಾರೆ, ಖರ್ಗೆ ಅವ್ರು ಏನು ಹೇಳಿದ್ದಾರೆ, ಯಾರು ಈ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ನಾನು ಮಾತಾಡಬಾರ್ದು. ಅಲ್ಲ, ಪಕ್ಷದ ಆಂತರಿಕ ಇದ್ರಲ್ಲಿ ಚರ್ಚೆ ಆಗ್ತಿದೆ. ಆಂತರಿಕ ಏನಿದ್ರೆ ನಾವು ಸೀಕ್ರೆಟಾಗಿ ಮಾತಾಡ್ಕೊಳ್ತೀವಿ. ಆಂತರಿಕ ಅಂದ್ರೆ ಅದೇ. ಥ್ಯಾಂಕ್ ಯು ಸರ್.